ಶಾಸ್ತ್ರಿಗಳೇ, ಒಂದು ಒಳ್ಳೆ ದಿನನ ನೋಡಿ ಹೇಳಿ. ಆಯ್ತು ರಾಯರೇ. ಆದಷ್ಟು ಬೇಗ ಶುಭ ಕಾರ್ಯನ ಮಾಡಿ ಮುಗಿಸ್ಬಿಡೋಣ. ಅಪ್ಪ ಏನ್ ಮಾಡ್ತಿದ್ದೀರಾ? ಈ ಮನೆಯಲ್ಲಿ ಇನ್ನೇನಪ್ಪ ಬಾಕಿ ಇದೆ, ನಿಂದು ತನ್ನದು ಮದುವೆ. ಅದಕ್ಕೆ ಒಂದು ಒಳ್ಳೆ ಮುಹೂರ್ತನ ನೋಡಿ ಹೇಳಿ ಅಂತ ಹೇಳಿದ್ದೀನಿ. ಅಪ್ಪ ಈಗ ಅದಕ್ಕೆ ಅರ್ಜೆಂಟ್ ಏನಿದೆ? ನೀವು ಹೇಳಿದ ಹಾಗೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೀನಲ್ವಾ, ಮದುವೆ ಇನ್ನೊಂದು ಸ್ವಲ್ಪ ಲೇಟಾಗಿ ಆಗ್ತೀವಿ. ಒಳ್ಳೆ ಕಾರ್ಯಗಳನ್ನು ಹಾಗೆಲ್ಲ ಮುಂದೂಡ್ತಾ ಹೋಗ್ಬಾರ್ದು ವಿಶ್ವ. ಅಂತರ ಜಾಸ್ತಿ ಆದಷ್ಟು ಮನಸ್ಸು ಸರಿ ಇರಲ್ಲ. ಅದಕ್ಕೆ ಒಳ್ಳೆ ಮುಹೂರ್ತ ನೋಡಿ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ. ಇದೆಲ್ಲ ನಿಂದನ ಕಿತಾಪತಿ? ಯಾಕೋ ಹಾಗೆ ಹೇಳ್ತೀಯಾ? ನೋಡಿ ಮಾವ ಹೇಗೆ ಹೇಳ್ತಾನೆ. ಅವಳು ಯಾಕೋ ಹೇಳ್ತಾಳೆ? ನಾನು ನಿನ್ನ ತಂದೆ, ನನಗೂ ಜವಾಬ್ದಾರಿ ಇದೆ. ವಿಶ್ವ, ನಿಮ್ಮಪ್ಪ ಹೇಳೋದು ಸರಿಯಾಗೇ ಇದೆ. ಬೇಗ ಮದುವೆ ಮಾಡ್ಕೊಂಬಿಡೋ, ಎಲ್ಲ ಒಳ್ಳೇದಾಗುತ್ತೆ ಅಲ್ವೇನ್ರಿ? ಅಮ್ಮ ಪ್ಲೀಸ್ ಅಪ್ಪ, ನನಗೆ ಒಂದು ಸ್ವಲ್ಪ ಟೈಮ್ ಕೊಡಿ. ಮುಂದಿನ ತಿಂಗಳು ಮತ್ತೆ ಶಾಸ್ತ್ರಿ ಅವ್ರನ್ನ ಕರೆಸಿ ಡೇಟ್ ಫಿಕ್ಸ್ ಮಾಡೋಣ. ಹಾಂ, ಏನಾಗಿದೆ ಅವನಿಗೆ? ಮನ್ಸಲ್ಲಿ ಏನೋ ಇಟ್ಕೊಂಡು ನಮ್ಮ ಹತ್ರ ಏನೋ ಹೇಳ್ದೆ ಏನೋ ಮುಚ್ಚಿಡ್ತಿದ್ದಾನೆ. ಯಾಕೆ ಏನು ಅಂತ ತಿಳ್ಕೊಳ್ಳೇಬೇಕು, ಇದನ್ನ ಕಂಡು ಹಿಡಿಲೇಬೇಕು.